ಕೃಷ್ಣ ಸಾಹೇಬ್ರು ವಿಚಾರ. ಕೃಷ್ಣ ಸಾಹೇಬ್ರು ಅಧ್ಯಕ್ಷರೇ, ಬಹುಶಃ ನಾನು ಮಾತಾಡ್ಲೇಬೇಕಾಗ್ತದೆ. ಮೊನ್ನೆ ನಾನು ಇರಕ್ಕಾಗ್ಲಿಲ್ಲ. ತಕ್ಷಣ ನನ್ಗೆ ಬೆಳಗ್ಗೆ 3 ಗಂಟೆಗೆ ವಿಷಯ ಬಂತು. ಬಂದ ತಕ್ಷಣ ನಾನು ವಾಪಸ್ ಬೆಳಗ್ಗೆ ಹೋಗ್ಬೇಕಾಯ್ತು. ನಾವು ಬಹಳ ವರ್ಷದ ರಾಜಕೀಯದ ನಂಟು, ಜೊತೆಗೆ ನನಗೆ ಸಂಬಂಧ, ಎರಡು ಕೂಡ ಬೀಗ್ತನ, ಇವೆರಡು ಕೂಡ ಮಾಡಿದ್ವಿ. ಕೃಷ್ಣರವರ ಸಾವು ನನಗೆ ದುಃಖ ತರಲಿಲ್ಲ, ನನಗೆ ಸಂತೋಷ ತಂದಿದೆ. ಯಾಕೆಂದ್ರೆ ಮನುಷ್ಯ ಹುಟ್ಟಿದ ಮೇಲೆ ಯಾವತ್ತಾರು ಸಾಯ್ಲೇಬೇಕು. ಅವರು 92 ವರ್ಷ ಅವರ ಜೀವನ, ಭಗವಂತ ನಮ್ಗ ಶಕ್ತಿ ಕೊಡ್ತಾನೆ ನನಗೆ ಗೊತ್ತಿಲ್ಲ. 92 ವರ್ಷ, ಒಂದು 4-5 ತಿಂಗಳು ಸ್ವಲ್ಪ ಆರೋಗ್ಯ ಅವ್ರಿಗೆ ಕೆಟ್ಟಿತ್ತು. ಅದು ಬಿಟ್ರೆ ಪ್ರತಿ ದಿನನೂ ಕೂಡ ಅವರ ಲವಲವಿಕೆ, ಅವರ ಶೈಲಿ, ಅವರ ಉಡುಪು, ಅವರ ಬದುಕು, ಎಲ್ಲ ಕೂಡ ಲೈಫ್ ಸ್ಟೈಲ್ ಇಂದ ಹಿಡಿದು ರಾಜಕಾರಣ ನಾನು ಕಳೆದ ಒಂದು 30-40 ವರ್ಷ ಬಹಳ ಹತ್ತಿರದಿಂದ ನಾನು ನೋಡಿದ್ದೇನೆ. ಇಡೀ ನಮ್ಮೆಲ್ಲರೂ ಕೂಡ ಒಂದು ಆಕರ್ಷಣೀಯ ವ್ಯಕ್ತಿ. ನಿಮ್ ಸ್ಥಾನದಲ್ಲಿ ಅವ್ರು ಕೂತಿದ್ರು ಅಧ್ಯಕ್ಷರೇ. ನಾನು ಮೊದಲು ವಿಧಾನಸಭೆಗೆ ಪ್ರವೇಶ ಮಾಡಿದಾಗ ನಾನು ಅಶೋಕ್ರವರೇ, ನಾನು ಕೃಷ್ಣರವ್ರಿಗೆ, ನನಗೆ ರಾಜಕಾರಣದಲ್ಲಿ ನಾನು ಕೃಷ್ಣರವರಿಂದ ರಾಜಕಾರಣ ಬೆಳಿಲಿಲ್ಲ, ಬಂಗಾರಪ್ಪನವರಿಂದ ನಾನು ವಿದ್ಯಾರ್ಥಿ ರಾಜಕಾರಣ ಮಾಡಿದ್ದು. ಡಿಫರೆನ್ಸ್ ಆಫ್ ಒಪಿನಿಯನ್ ಬಂತು, ಬಂಗಾರಪ್ಪನವ್ರನ್ನ ರಾಜೀನಾಮೆ ಕೊಡುವಂತ ಸಂದರ್ಭ ಬಂತು, ಅವರು ರಾಜೀನಾಮೆ ಕೊಟ್ರು. ನಾನು ನಮ್ಮ ಕೊಡಗಿನ ಬೆಳಿಯಪ್ಪನವರು ಇಬ್ರು ಹೋಗಿ ಬಂಗಾರಪ್ಪನವ್ರನ್ನ ಕೇಳ್ದೋ, ಏನ್ ಮಾಡ್ಬೇಕು, ಮುಂದಕ್ಕೆ ಏನ್ ಮಾಡ್ಬೇಕು ಅಂತ. ಅವರು ಇನ್ನ ರೆಸಿಗ್ನೇಷನ್ ಕೊಟ್ಟಿರ್ಲಿಲ್ಲ, ಸ್ವಲ್ಪ ನಮ್ಮಲ್ಲಿ ಇಂಟರ್ನಲ್ ಪ್ರಾಬ್ಲಮ್ಸ್ ಜಾಸ್ತಿ ಆಯ್ತು. ಕೊನೆಗೆ ಇಬ್ರಿಗೂ, ಬೆಳ್ಳಿಯಪ್ಪ ಇಬ್ರಿಗೂ ಬಂಗಾರಪ್ಪ ಹೇಳಿದ್ರು, ನೀವಿಬ್ರು ಹೋಗಿ SM ಕೃಷ್ಣ ಜೊತೆ ಹೋಗಿ ಅಂತ ಹೇಳಿದ್ರು. ಆಗ ನಾನು SM ಕೃಷ್ಣ ಅವ್ರ ಜೊತೆ ಹೋದ್ರು. ರಾಜಕಾರಣದಲ್ಲಿ ಅವ್ರು ಇದ್ರು, ನಾನು MLA ಆಗಿದ್ದೆ, ನಮಗೂ ಅವ್ರಿಗೂ ಬೇಕಾದಷ್ಟು ಸಂಬಂಧಗಳು ಮತ್ತೊಂದಿತ್ತು. ಬಟ್ ಪೊಲಿಟಿಕಲಿ ನಾನು ಐಡೆಂಟಿಫೈ ಮಾಡ್ಕೊಂಡಿದ್ದು ಅವ್ರು ನೆಕ್ಸ್ಟ್ ಒಂದು ಪಾರ್ಟಿ ಮಾಡಿದ್ರು ಬಂಗಾರಪ್ಪನವರು. ಅವತ್ತು ನಮ್ನ ಬನ್ನಿ ಅಂತ ಕರೀಲಿಲ್ಲ, ಕೃಷ್ಣ ಅವ್ರ ಹತ್ರಕ್ಕೆ ಕಳಿಸ್ಕೊಟ್ರು. ಅದಾದ್ಮೇಲೆ ಅವ್ರ ಜೊತೆ ಉಳ್ಕೊಂಡು ಈ ಕೊನೆ ಪಯಣದಂದುವರೆಗೂ ಕೂಡ ನಾನು ಅವ್ರ ಜೊತೆಲಿ ಬಂದಿದ್ದೇನೆ. ನಾನು ಅವ್ರು ಕರೀಲೇ ಇಲ್ಲ, ಅವರು ಕರೀಲಿಲ್ಲ, ನೀವು ಕರೀಲಿಲ್ಲ. ನೀವು ಇಬ್ಬರು ಕರೆದಿದ್ರೆ ನೋಡ್ಬೋದಾಯ್ತು. ನಿಮಿಷ ಇರಿ ಸ್ವಾಮಿ. ಅಧ್ಯಕ್ಷರೇ, SM ಕೃಷ್ಣರವರಿಗೂ ನನಗೂ ಸಂಬಂಧ ತಮಗೂ ಎಲ್ಲ ಗೊತ್ತಿದೆ, ಬೇರೆಯವ್ರಿಗೆಲ್ಲ ಗೊತ್ತಿದೆ. ತಂದೆ ಮಗನ ಯಾವ ರೀತಿ ಪೋಷಣೆ ಮಾಡ್ತಿದ್ರು, ಅವ್ರ ಜೊತೆ ಸೇರಿದ್ಮೇಲೆ ಇಲ್ಲಿವರೆಗೂ ಕೂಡ ಒಂದು 2-3 ವಿಚಾರದಲ್ಲಿ ನನಗೂ ಅವ್ರಿಗೂ ಭಿನ್ನಾಭಿಪ್ರಾಯ. ಅದನ್ನ ಏನು ಅಂತ ನಾನು ಇಲ್ಲಿ ಚರ್ಚೆ ಮಾಡಕ್ ನಾನು ಹೋಗುದಿಲ್ಲ. ಕೆಲವು ತೀರ್ಮಾನಗಳು ಮಾಡಿದ್ದು ಸರಿ ಇಲ್ಲ ಅಂತ ನಾನು ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತೀನಿ, ಮುಂದಕ್ಕೂ ಹೇಳ್ತೀನಿ. ಆದ್ರೆ ಬೇರೆ ರಾಜಕಾರಣದಲ್ಲಿ ನಾವು ನೋಡಿದ್ದೇವಲ್ಲ, ನಮ್ಗೆ ಇಷ್ಟೋ ರಾಜಕಾರಣದಲ್ಲಿ ನಾವು ಸಾವನ್ನ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸಾವು ಎಲ್ಲರಿಗೂ ಬಂದೇ ಬರ್ತದೆ. ಎಂತವ್ರು ದೇವ್ರಿಗೂ ಬಂದಿದೆ, ಪ್ರಪಂಚದಲ್ಲಿ ಎಲ್ಲರೂ ಕೂಡ ಸಾವು ಕೂಡ ಬಂದಿದೆ. ದೇವ್ರಿಗೂ ಕೂಡ ಸಾವನ್ನ ಇಲ್ಲದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎಂತ ಕೊನೆಗೆ ಆಶೀರ್ವಾದಗಳು ಮಾಡೋದು ಕೂಡ ಸಾವೇ ಇಲ್ಲ ಅಂದ್ರೂ ಕೂಡ ಯಾರು ಸಾವು ನಿಲ್ಸಿಲ್ಲ. ಒಂದ್ ಕಡೆ ಬೇಕಾದಷ್ಟು ಪುರಾಣಗಳು ನಾವು ನೋಡಿದ್ದೇವೆ. ಹಂಗೆ ಇವತ್ತು ಆ ಬದುಕಿನಲ್ಲಿ ವಿವೇಕಾನಂದ ಒಂದ್ ಕಡೆ ಒಂದ್ ಮಾತು ಹೇಳ್ತಾರೆ, ಸಾಧನೆ ಇಲ್ಲದೆ ಸತ್ತರಿಗೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿ ಅವಮಾನ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ರು. ಹಂಗೆ ಇವತ್ತು ಬಹಳ ಆದರ್ಶವನ್ನ ನಮ್ಗೆಲ್ಲ ಬಿಟ್ಟು ಹೋಗಿದ್ದಾರೆ. ಅವರು ಏನ್ ಮಾಡಿದ್ರು ಅನ್ನೋದು ದೊಡ್ಡ, ಬಹುಶಃ ಎಲ್ಲ ನನ್ನ ಸ್ನೇಹಿತರು ಚರ್ಚೆ ಮಾಡಿದ್ದಾರೆ. ಅವರ ಕಾಲದಲ್ಲಿ ನಾನು ಮದ್ದೂರಲ್ಲಿ ಇದ್ರು, ಮದ್ದೂರಲ್ಲಿ ಇಂಡಸ್ಟ್ರೀಸ್ ಮಾಡಿದ್ರು. ಆಗದ ಕಾಲದಲ್ಲಿ ದೇವರಾಜರ ಕಾಲದಲ್ಲಿ, ಅದನ್ನೆಲ್ಲ ನಾನು ಹೇಳಕ್ ಹೋಗಲ್ಲ. ಆ 5 ವರ್ಷ ಅವ್ರ ರಾಜಕೀಯ ಸೋತ್ ಮೇಲೆ, ಮದ್ದೂರಿನಲ್ಲಿ ಅಸೆಂಬ್ಲಿ ಸೋತ್ ಮೇಲೆ, ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ಕೊಂಡು, ಇರಿಗೇಷನ್ ಮಿನಿಸ್ಟರ್ ಆಗಿ, ಅವರು ಪವರ್ ಮಿನಿಸ್ಟರ್ ಆಗಿದ್ಕೊಂಡು ಮಹೇಶನ ಮೇಲೆ ಅವರು ಚುನಾವಣೆಯಲ್ಲಿ ಸೋತರು. ಸೋತ ನಂತರ ಮತ್ತೆ ನಂದು ಅವ್ರದ ರಾಜಕಾರಣದ ಬದುಕು ಒಂದು ಜೊತೆಗೆ ಹೋಗಿ, ರಾಜ್ಯಸಭಾ ಮೆಂಬರ್, ಸಿಟ್ಟಿಂಗ್ ಮೆಂಬರ್ ಇದ್ದಂತ GY ಕೃಷ್ಣನ್ನ ತಪ್ಪಿಸ್ಬೇಕಾರೆ ಇಲ್ಲೇ ಜಯಚಂದ್ರ ಇದ್ದಾರೆ, ಅವ್ರಿಗೆ ಜಿಲ್ಲಾ ಪಂಚಾಯತಿ ಇದನ್ನ ರಾಜ್ಯಸಭಾ ಮೆಂಬರ್ ಮಾಡ್ಬೇಕು ಅಂತ ನನ್ನನ್ನ ಕಳ್ಸಿಕೊಟ್ರು. ನಾನು ಜಯಚಂದ್ರ ಇಬ್ರು ಹೋಗಿ ನರಸಿಂಹರಾಯರನ್ನ ಭೇಟಿ ಮಾಡಿದ್ರು. ಇಬ್ರು ಹೋಗಿ ನಾನು ಹೇಳಿದೆ ನರಸಿಂಹರಾಯರಿಗೆ, ನೀವು SM ಕೃಷ್ಣರವ್ರಿಗೆ ಟಿಕೆಟ್ ಕೊಟ್ಟರು ಮಾತ್ರ ನಾವು ವೋಟ್ ಹಾಕ್ತೀವಿ, ನಾನು ಇಂಡಿಪೆಂಡೆಂಟ್ ಮೆಂಬರ್, ನನಗೆ ಕಾಂಗ್ರೆಸ್ ಪಾರ್ಟಿ ಅವ್ರು ಟಿಕೆಟ್ ಕೊಟ್ಟಿರ್ಲಿಲ್ಲ, ಕೆಲವು ಪೊಲಿಟಿಕಲ್ ಡಿಫರೆನ್ಸ್ ಇಂದ.
ಸೊ ನಾನು ಇಂಡಿಪೆಂಡೆಂಟ್ ಆಗಿ ನಿಲ್ಬೇಕಾದಂತ ಒಂದು ಪರಿಸ್ಥಿತಿ ಬಂತು. ನಾನು ಕಾಂಗ್ರೆಸ್ ಪಾರ್ಟಿಲಿ ನಿಂತ್ಕೊಂಡೆ, ರೆಬೆಲ್ ಕಾಂಗ್ರೆಸ್ ಆಗಿ ನಿಂತ್ಕೊಂಡು ಚುನಾವಣೆಗೆ ಒಂದು 5 ಜನ ಗುಂಪು ಮಾಡ್ಕೊಂಡಿದ್ದೆ. ನನಗೆ ಇದನ್ನೆಲ್ಲ ತಲೆಯಲ್ಲಿತ್ತು, ನನಗೆ ಗುಂಪು ಮಾಡ್ಕೊಂಡಿದ್ದೆ. ಕಾಂಗ್ರೆಸ್ ಪಾರ್ಟಿಗೆ 36 ಸೀಟ್ ಮಾತ್ರ ಅವತ್ತಿನ ಕಾಲದಲ್ಲಿ ಇತ್ತು. ಇದಂತ ಸಂದರ್ಭದಲ್ಲಿ ಕೊನೆಗೆ ಯಾವ್ದೋ ಸಂದರ್ಭದಲ್ಲಿ ಹೋಗಿ ನರಸಿಂಹರಾಯರನ್ನ ಭೇಟಿ ಮಾಡ್ಬೇಕು ಅಂತ ಒಬ್ರು ರಾಜ್ಯಸಭಾ ಮೆಂಬರ್ ಅವತ್ತಿನ ಕಾಲದಲ್ಲಿ ನಮ್ಮನ್ನ ಕರ್ಕೊಂಡು ಹೋದ್ರು. ನಾನು ಜಯಚಂದ್ರ ಇಬ್ರು ಹೋದಾಗ ನರಸಿಂಹರಾಯರು ನನಗೆ, ನೀವು ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಓಟ್ ಹಾಕ್ಬೇಕು ಅಂತ ಕೇಳಿದ್ರು. ನಾನು ಓಟ್ ಹಾಕುದಿಲ್ಲ ಸ್ವಾಮಿ ಅಂದೆ ಪ್ರೈಮ್ ಮಿನಿಸ್ಟರ್ಗೆ. ಯಾಕೆ? ನೀವು SM ಕೃಷ್ಣ ಅವ್ರು ಕೊಟ್ಟರು ಮಾತ್ರ ನಾವು ಓಟ್ ಹಾಕ್ತಿವಿ, ಇಲ್ಲ ನಾವು ಓಟ್ ಹಾಕುದಿಲ್ಲ ಅಂತ ಹೇಳಿದೆ. ಹೆಂಗೆ ನಾನು ಸಿಟ್ಟಿಂಗ್ ಮಿನಿಸ್ಟರ್ ಇದ್ದಾರೆ GY ಕೃಷ್ಣನು, ನಾನು ಹೆಂಗೆ ನಾನು ಇದು ತಪ್ಸಕ್ ಆಗ್ತದೆ ಅಂತ ಹೇಳಿದ್ರು. ನೀವ್ ಏನಾದ್ರು ಮಾಡ್ಕೊಳ್ಳಿ ಸ್ವಾಮಿ ಅಂತ ಅಂದೆ. ನಾನು ಇಂಗ್ಲಿಷ್ ಅಲ್ಲಿ ಮಾತಾಡ್ತಿದ್ದೆ. ನನ್ನ ಜೊತೆಲಿ ಇದ್ದಂತ ಸಚ್ಚಿದಾನಂದ ಸ್ವಾಮೀಜಿ ಅವರು, ಅವ್ರ MP ಅವರು, ನಿಂಗೆ ಮಾತಾಡಕ್ ಹೋಗ್ಬೇಡ ಅಂತ ನಾನು ಕನ್ನಡದಲ್ಲಿ, ಅವ್ರಿಗೆ ಕನ್ನಡ ಗೊತ್ತಾಗ್ತಿತ್ತು. ಅವ್ರು ಹೇಳಿದ್ರು ಕನ್ನಡ ಗೊತ್ತಿಲ್ಲ, ಇಲ್ಲ ಬಾಬು ಮಾತಾಡ್ಲಿ, ಯು ಸ್ಪೀಕ್ ಬಾಬು, ಇವ್ ಮಾತಾಡ್ಲಿ ಬಿಡು ಅಂತ ತೆಲುಗುಲಿ ಅವ್ರಿಗೆ ಹೇಳಿದ್ರು. ಅವ್ರು ಹೇಳಿದ ತಕ್ಷಣ ನಾನು ಹೇಳಿದೆ, ನೀವು ಕೊಟ್ರೆ ಕೃಷ್ಣ ಅವ್ರು ಕೊಟ್ರೆ ಓಟ್ ಹಾಕ್ತಿವಿ ನಾವು 5 ಜನ, ಇಲ್ಲ ಅಂದ್ರೆ ನಾವು ಓಟ್ ಹಾಕುದಿಲ್ಲ ಅಂದ್ಬಿಟ್ಟು ಕೊನೆಗೆ ಬಂದು ಆಮೇಲೆ ಒಬ್ಬ ಸಿಟ್ಟಿಂಗ್ ಮಿನಿಸ್ಟರ್ ತಪ್ಪಿಸಿ ಸಿಟ್ಟಿಂಗ್ ಮಿನಿಸ್ಟರ್ ತಪ್ಪಿಸಿ ಕೊನೆಗೆ ಕೃಷ್ಣ ಅವ್ರು ಕೊಟ್ರು. ಅವ್ರು ರಾಜ್ಯಸಭಾ ಮೆಂಬರ್ ಆದ್ರು. ಅದಾದ್ಮೇಲೆ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು, ಆಯ್ಕೆ ಆಯ್ತು. ಪಕ್ಷದ ಅಧ್ಯಕ್ಷರಿಗೂ ಪಾಪ ಧರಮ್ ಸಿಂಗ್ ಇದ್ರು, ನಾನು ಅವ್ರ ಜೊತೆ ಜನರಲ್ ಸೆಕ್ರೆಟರಿ. ಬಟ್ SM ಕೃಷ್ಣ ಅವ್ರ ಜೊತೆ ಉಳ್ಕೊಳ್ಳೇಬೇಕು ಅಂತ ನಾನು, ಜಯಚಂದ್ರ, CM ಲಿಂಗಪ್ಪ, ಶಿವಮೂರ್ತಿ, ನಫೀಸ್ ಫಜಲ್ 1 3 ತಿಂಗಳು ಕ್ಯಾಂಪ್ ಹಾಕಿ ಸೋನಿಯಾ ಗಾಂಧಿ ಅವರಿಗೆ ಕನ್ವಿನ್ಸ್ ಮಾಡಿ ಪಕ್ಷದ ಅಧ್ಯಕ್ಷ.